ಒಂದೊಂದು ಸ್ಫೋಟ ಹಲವರು ಬಲಿ. ಶುಕ್ರವಾರ ತಡರಾತ್ರಿ ಕಣಿವೆ ರಾಜ್ಯದಲ್ಲಿ ಮತ್ತೆ ಭಯಂಕರ ಸ್ಫೋಟದ ಸದ್ದು ಕೇಳಿಸಿದೆ. ದೆಹಲಿ ಬ್ಲಾಸ್ಟ್ನ ಟೆರರ್ ಗ್ರೂಪ್ನಿಂದ ಜಪ್ತಿ ಮಾಡಲಾಗಿದ್ದ ಅಮೋನಿಯಂ ನೈಟ್ರೇಟ್ನ ಸ್ಯಾಂಪಲ್ ಪರಿಶೀಲನೆಯ ವೇಳೆ ಭೀಕರ ಸ್ಫೋಟ ಸಂಭವಿಸಿದೆ. ಪೊಲೀಸ್ ಠಾಣೆಯನ್ನೇ ಧ್ವಂಸಗೊಳಿಸಿದ ಈ ಸ್ಫೋಟದ ಹಿಂದಿನ ಕಾರಣವೇನು? ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾದ ಆಕಸ್ಮಿಕನ ಅಥವಾ ಉಗ್ರರ ಪೂರ್ವನಿಯೋಜಿತ ಕೃತ್ಯನ? ಈ ಸ್ಫೋಟಕ್ಕೂ ದಿಲ್ಲಿಯ ಕೆಂಪುಕೋಟೆ ಬಳಿ ನಡೆದ ಬ್ಲಾಸ್ಟ್ಗೂ ಇರೋ ನಂಟೇನು? ನೌಗಾಂ ಠಾಣೆಯಲ್ಲಿ ರಣಭೀಕರ ಸ್ಫೋಟ. ಬಹುದೂರದವರೆಗೆ ಕೇಳಿಸಿತ್ತು ಸ್ಫೋಟದ ಭಯಾನಕ ಸದ್ದು. ಮುನ್ನೂರು ಅಡಿ ಮೇಲಕ್ಕೆ ಹಾರಿತ್ತು ಮೃತದೇಹಗಳು. ಹದಿಮೂರು ಮಂದಿ ಸಜೀವ ದಹನ, ಹಲವು ವಾಹನಗಳು ಸುಟ್ಟು ಕರಕಲು. ನಡುರಾತ್ರಿಯ ಹೊತ್ತು ಕಣಿವೆ ರಾಜ್ಯದ ಆ ನಗರ ಪ್ರಶಾಂತವಾಗಿತ್ತು. ಜನ ನಿದ್ದೆಗೆ ಮರಳುತ್ತಿದ್ರು. ಡಿಸೆಂಬರ್ ಸಮೀಪಿಸುತ್ತಿರೋದ್ರಿಂದ ಸುಡು ಸುಡು ಹಿಮ ಸುರಿಯುತ್ತಿತ್ತು. ದೆಹಲಿ ಬ್ಲಾಸ್ಟ್ನ ನೆನಪಿನ್ನೂ ಮಾಸಿರಲಿಲ್ಲ. ಅದೇ ಹೊತ್ತಿಗೆ ಇಡೀ ದೆಹಲಿ ಬ್ಲಾಸ್ಟ್ ಪ್ರಕರಣದ ಕೇಂದ್ರ ಬಿಂದು, ಇಡೀ ವೈಟ್ ಟೆರರ್ ಮಾಡ್ಯೂಲ್ ರಿವೀಲ್ ಆಗಿದ್ದ ಮೊದಲ ಸ್ಟೇಷನ್ ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆ ಹೊತ್ತಿ ಉರಿದಿತ್ತು. ಎಸ್, ಅಕ್ಷರಶಃ ಹೊತ್ತಿ ಉರಿದಿತ್ತು. ಸರಿಯಾಗಿ ನಡುರಾತ್ರಿ 11:22 ಹೊತ್ತು ಪೊಲೀಸ್ ಠಾಣೆಯೊಳಗೆ ಅದೇ ಎಫ್ಐಆರ್ಗೆ ಸಂಬಂಧಿಸಿ ಇನ್ಸ್ಪೆಕ್ಟರ್ಗಳು, ಕಾನ್ಸ್ಟೇಬಲ್ಗಳು, ಎಫ್ಎಸ್ಎಲ್ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ರು. ಅದೇನಾಯ್ತು? ದಿಢೀರನೆ ಎಲ್ಲಿಂದಲೋ ಕಿಡಿ ಕಾಣಿಸಿ ದಿಗ್ಗನೆ ಹೊತ್ಕೊಂಡು ಮಹಾ ಬೆಂಕಿಯ ಉಂಡೆಯಾಗಿ ಸ್ಫೋಟಗೊಂಡಿತ್ತು. ಇಡೀ ಪೊಲೀಸ್ ಠಾಣೆ, ಇಡೀ ಕಟ್ಟಡ, ಅಲ್ಲಿದ್ದ ಅಷ್ಟೂ ಮಾನವ ಜೀವಗಳ ಜೊತೆಗೆ ಸ್ಫೋಟಗೊಂಡಿತ್ತು. ಸ್ಫೋಟದ ಸದ್ದು ಬಲು ದೂರದವರೆಗೂ ಕೇಳಿಸಿತ್ತು. ಆ ಕಣಿವೆ ರಾಜ್ಯದ ಶ್ರೀನಗರವೆಂಬ ಸುಂದರ ಪಟ್ಟಣದ ಜನ ಮತ್ತೆ ಉಗ್ರರ ಸ್ಫೋಟವನ್ನ ನೆನಪಿಸಿಕೊಂಡು ನಡುರಾತ್ರಿಯಲ್ಲಿ ಬೆಚ್ಚಿ ಬಿದ್ದಿದ್ರು. ಕಣಿವೆ ನಾಡಿನಲ್ಲಿ ಇಷ್ಟೂ ವರ್ಷಗಳ ಕಾಲ ಸುಮ್ಮನಿದ್ದ ಟೆರರಿಸ್ಟ್ಗಳು ಮತ್ತೆ ಬಾಲ ಬಿಚ್ಚಿದ್ರ ಅಂತ ಜನ ನಿದ್ದೆಯಿಂದೆದ್ದಿದ್ರು. ಕಣಿವೆಯಲ್ಲಿ ಮತ್ತೆ ನರಮೇಧ ಸರಣಿ ಶುರುವಾಗಿಯೇ ಬಿಟ್ಟಿತ್ತ ಅಂತ ಕಂಗಾಲಾಗಿದ್ರು. ದೆಹಲಿಯ ಬ್ಲಾಸ್ಟ್ ಬಳಿಕ ಶ್ರೀನಗರದಲ್ಲೂ ಸ್ಫೋಟ ನಡೆಸಿದ್ರ ಅಂತ ಆತಂಕಗೊಂಡಿದ್ರು. न्यूज़ 18 इंडिया की टीम इस वक्त नौगाम पुलिस स्टेशन के बाहर है, जहां पर कल जोरदार धमाके की वजह से पुलिस स्टेशन तबाह हो गया और साथ ही यहां पे कई गाड़ियों को नुकसान पहुंचा. दरअसल बताया जा रहा है कि एफएसएल की टीम जम्मू कश्मीर पुलिस की टीम के साथ मिलके इन्वेस्टिगेशन कर रही थी. यहां पर चूंकि काफ़ी सारा एक्सप्लोसिव रिकवर किया गया था टेरर मॉड्यूल से, उसकी इन्वेस्टिगेशन के दौरान यहाँ पे एक्सीडेंटल ब्लास्ट हुआ और देखते ही देखते यहाँ पे जो है ये पुलिस स्टेशन आग की जद में आ गया. ಉಗ್ರರ ಸ್ಫೋಟಕ ಪರಿಶೀಲನೆ ವೇಳೆ ದುರಂತ. ಶ್ರೀನಗರ ಸಮೀಪ ನೌಗಾಂ ಎಂಬಲ್ಲಿರೋ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ 14ರಂದು ನಡುರಾತ್ರಿ ಸಂಭವಿಸಿದ ಭಾರೀ ಸ್ಫೋಟಕ್ಕೆ ಕಣಿವೆ ರಾಜ್ಯ ಮಾತ್ರವಲ್ಲ, ಇಡೀ ದೇಶ ಬೆಚ್ಚಿ ಬಿದ್ದಿತ್ತು. ದೆಹಲಿಯ ಬಳಿಕ ಮತ್ತೆ ಕಾಶ್ಮೀರದಲ್ಲೂ ಉಗ್ರರು ರಣಹೇಡಿ ಕೃತ್ಯ ಮಾಡಿದ್ರ ಅಂತ ಜನ ಅಂದುಕೊಳ್ಳುತ್ತಿರೋವಾಗಲೇ
ಕೇಂದ್ರ ಗೃಹ ಸಚಿವಾಲಯ ಇಡೀ ಘಟನೆಗೆ ಸಂಬಂಧಿಸಿ ಸ್ಪಷ್ಟನೆ ನೀಡಿತ್ತು. ಆ ನಡುರಾತ್ರಿ ಪೊಲೀಸ್ ಠಾಣೆಯಲ್ಲಿ ಏನಾಯಿತು ಅಂತ ವಿವರಣೆ ನೀಡಿತ್ತು. ಮಾತ್ರವಲ್ಲ, ನೌಗಾಂ ಠಾಣೆಯ ಸ್ಫೋಟಕ್ಕೂ ದೆಹಲಿ ಕಾರ್ ಸ್ಫೋಟ ಕೇಸ್ಗೂ ಲಿಂಕ್ ಇದೆ ಅನ್ನೋದನ್ನು ಹೇಳಿತ್ತು. ಅದು ಹೇಗಂದ್ರೆ, ದೆಹಲಿ ಬ್ಲಾಸ್ಟ್ಗೂ ನೌಗಾಂ ಸ್ಫೋಟಕ್ಕೂ ಲಿಂಕ್ ಇದೆ. ಹಾಗೆ ನೋಡಿದ್ರೆ ಇದೇ ಪೊಲೀಸ್ ಠಾಣೆಯಲ್ಲೇ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ರಿವೀಲ್ ಆಗಿದ್ದು, ಆ ಸಂಬಂಧದ ಮೊದಲ ಎಫ್ಐಆರ್ ದಾಖಲಾಗಿದ್ದು ಇದೇ ನೌಗಾಂ ಪೊಲೀಸ್ ಠಾಣೆಯಲ್ಲಿ. ನೌಗಾಂ ಠಾಣೆ ಪ್ರದೇಶದಲ್ಲಿ ಜೈಷ್ ಎ ಮೊಹಮ್ಮದ್ ಪೋಸ್ಟರ್ ಪತ್ತೆಯಾದ ಬಗ್ಗೆ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ವಿಚಾರಣೆ ನಡೆಸಿದಾಗ ಡೆಡ್ಲಿ ಡಾಕ್ಟರ್ಗಳ ಅಸಲಿಯತ್ತು ರಿವೀಲ್ ಆಗಿತ್ತು. ಶ್ರೀನಗರದ ಮೌಲ್ವಿ ಇರ್ಫಾನ್ ನೇತೃತ್ವದಲ್ಲಿ ಡೆಡ್ಲಿ ಡಾಕ್ಟರ್ಗಳ ಟೆರರ್ ನೆಟ್ವರ್ಕ್ ಬಹಿರಂಗಗೊಂಡಿತ್ತು. ಬಳಿಕ ಫರೀದಾಬಾದ್, ಸಹರಾನ್ಪುರ ಸೇರಿ ಹಲವು ಕಡೆ ರೇಡ್ ನಡೆಯಿತು. ಸ್ಫೋಟಕಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಯಿತು. ಮೊದಲು ಫರೀದಾಬಾದಲ್ಲಿ ಡಾಕ್ಟರ್ ಮುಜಾಮಿಲ್ ಗನಯ್ಯ ಬಾಡಿಗೆ ಮನೆಯಿಂದ 360 ಕೆಜಿ ಅಮೋನಿಯಂ ನೈಟ್ರೇಟ್ ವಶಕ್ಕೆ ಪಡೆಯಲಾಯಿತು. ಬಳಿಕ ಫರೀದಾಬಾದಲ್ಲಿ 2900 ಕೆಜಿ ಅಮೋನಿಯಂ ನೈಟ್ರೇಟ್ ಜಪ್ತಿ ಮಾಡಲಾಯಿತು. ಶ್ರೀನಗರದಲ್ಲಿ ಸಿಕ್ಕ ಅಮೋನಿಯಂ ನೈಟ್ರೇಟ್ನ ಒಂದು ಭಾಗವನ್ನ ಇದೇ ಠಾಣೆಯಲ್ಲಿಡಲಾಗಿತ್ತು. ನೌಗಾಂ ಪೊಲೀಸ್ ಠಾಣೆಗೆ ಈ ಸ್ಫೋಟಕಗಳ ಸ್ಯಾಂಪಲ್ ಅನ್ನು ತರಲಾಗಿತ್ತು. ನವೆಂಬರ್ 14ರಂದು ರಾತ್ರಿ ಈ ಸ್ಯಾಂಪಲ್ಗಳ ಪರಿಶೀಲನೆ ನಡೆಸಲಾಗ್ತಿತ್ತು. ವಿಧಿವಿಜ್ಞಾನ ಪ್ರಯೋಗಾಲಯದ 2 ಅಧಿಕಾರಿಗಳಿಂದ ಪರಿಶೀಲನೆ ನಡೆಯುತ್ತಿತ್ತು. ಈ ವೇಳೆ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿ ದುರಂತದಲ್ಲಿ 9 ಮಂದಿ ಸಜೀವ ದಹನ, 30ಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗೊಂಡರು. इतना जोरदार धमाका हुआ कि हम सोच भी नहीं सकते. मतलब घरनेर वनेर फटते थे, पहले इतना धमाका नहीं होता था. ये तो ऐसा लगता था एयर ब्लास्ट हो गया है. या बाद में पता चला जब रोने धोने की आवाजें आई तब औरतों की मर्दों की, तब हम बाहर निकले कि ये तो यहाँ पे इतना बड़ा धमाका, ये कुछ फटा है, थाने में फटा है. तो फिर उधर ही भागे सारे, जिस साइड जो लगा उधर ही भागे. वहाँ देखा तो वहाँ डैमेज हुआ है. और पता चला कि हमारा भी एक भाई है यहाँ, मोहम्मद शफी है, एक टेलर मास्टर, वो उसका भी इंतकाल हो गया. वो क्या कर रहे थे वहाँ पे? वो वहाँ पे इन्हीं का काम कर रहा था. उसको पूरा दिन ले गए थे ये सीने के लिए, बैग वगैरह जो एक्सप्लोसिव वगैरह. बिल्कुल. 300 ಅಡಿ ಎತ್ತರದವರೆಗೂ ಹಾರಿತ್ತು ಮೃತದೇಹ. ಹೀಗೆ ದುರಂತದಲ್ಲಿ 9 ಮಂದಿ ಸ್ಥಳದಲ್ಲೇ ಸಾವಿಗೀಡಾಗಿದ್ರು. ಅವರಲ್ಲಿ ಬಹುತೇಕರು ಪೊಲೀಸರು ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿಗಳು. 30ಕ್ಕೂ ಹೆಚ್ಚು ಮಂದಿ ಗಂಭೀರ ಗಾಯಗೊಂಡಿದ್ರು. ಸ್ಫೋಟದ ಶಬ್ದ ಬಹುದೂರದವರೆಗೂ ಕೇಳಿಸಿತ್ತು. ಪೊಲೀಸ್ ಠಾಣೆ ಸಂಪೂರ್ಣ ಪುಡಿಪುಡಿಯಾಗಿತ್ತು. ಮಾತ್ರವಲ್ಲ, ಠಾಣೆಯ ಹತ್ತಿರ ನಿಂತಿದ್ದ ವಾಹನಗಳಿಗೂ ಬೆಂಕಿ ಹೊತ್ಕೊಂಡಿತ್ತು. ಅಗ್ನಿಶಾಮಕ ದಳದ ವಾಹನಗಳು ತಕ್ಷಣ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದು. 2 ಸರ್ಕಾರಿ ಅಧಿಕಾರಿಗಳು, ಓರ್ವ ತಹಶೀಲ್ದಾರ್ ಕೂಡ ದುರಂತದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. 3 ನಾಗರಿಕರು ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಸೇನೆಯ 92 ಬೇಸ್ ಆಸ್ಪತ್ರೆ ಮತ್ತು ಶೇರಿ ಕಾಶ್ಮೀರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ದಾಖಲಿಸಲಾಗಿದೆ. ಗಾಯಾಳುಗಳ ಪೈಕಿ 5 ಸ್ಥಿತಿ ಚಿಂತಾಜನಕವಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ಆತಂಕವಿದೆ. Unfortunately, during this course, last night around 11:20 p.m., an accidental explosion has taken place. Any other speculation into the cause of this incident is unnecessary. ಡಾಕ್ಟರ್ ಮುಜಾಮಿಲ್ ಬಾಡಿಗೆ ಮನೆಯಲ್ಲಿ ಸಿಕ್ಕಿದ್ದ ಸ್ಫೋಟಕ. ನವೆಂಬರ್ ಮೊದಲ ವಾರದಲ್ಲಿ ಫರೀದಾಬಾದ್ನಲ್ಲಿ ಟೆರರ್ ಡಾಕ್ಟರ್ಗಳ ಮನೆಗಳ ಮೇಲೆ ಹರಿಯಾಣ, ಯುಪಿ, ಶ್ರೀನಗರದ ಪೊಲೀಸರು ಮ್ಯಾರಥಾನ್ ದಾಳಿ ನಡೆಸಿದ್ರು. ಈ ವೇಳೆ ಫರೀದಾಬಾದ್ನ ಅಲ್-ಫಲಾಹ್ ಯೂನಿವರ್ಸಿಟಿಯ ಡಾಕ್ಟರ್ ಮುಜಾಮಿಲ್ ಶಕೀಲ್ನ ಬಾಡಿಗೆ ಮನೆಯಲ್ಲಿ 360 ಕೆಜಿ ಸ್ಫೋಟಕ ಸಿಕ್ಕಿತ್ತು.
ಈಗ ನೌಗಾಮ್ನ ಪೊಲೀಸ್ ಸ್ಟೇಷನ್ನಲ್ಲಿ ದುರಂತಕ್ಕೆ ಕಾರಣವಾಗಿದ್ದು ಇದೇ ಅಮೋನಿಯಂ ನೈಟ್ರೇಟ್. ಹಾಗಾದ್ರೆ ಡಾಕ್ಟರ್ ಮುಜಾಮಿಲ್ ಯಾರು ಅಂತ ನೋಡೋದಾದ್ರೆ, ಡಾಕ್ಟರ್ ಮುಜಾಮಿಲ್ ಶಕೀಲ್ ಫರೀದಾಬಾದ್ನ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಿದ್ದ ಪ್ರೊಫೆಸರ್ ಆಗಿದ್ದ. ಮೂಲತಃ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಕೊಯಿಲ್ ಗ್ರಾಮದವನು. ಮುಜಾಮಿಲ್ 3 ತಿಂಗಳ ಹಿಂದೆ ಫರೀದಾಬಾದ್ನ ದೌಜ್ ಗ್ರಾಮದಲ್ಲಿ ಒಂದು ಕೋಣೆಯನ್ನ ಬಾಡಿಗೆಗೆ ಪಡೆದಿದ್ದ. ಅಲ್ಲಿ ಆತ ವಾಸಿಸುತ್ತಿರಲಿಲ್ಲ, ಆದರೆ ಅದನ್ನ ಸ್ಫೋಟಕ ಸಾಮಗ್ರಿಗಳನ್ನಷ್ಟೇ ಇಡಲು ಬಳಸ್ತಿದ್ದ. ಇದೇ ರೂಮ್ನಲ್ಲೇ ಭಾರೀ ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದ್ವು. ಬಳಿಕ ಉಗ್ರ ಚಟುವಟಿಕೆಯ ಶಂಕೆ ಮೇಲೆ ಈ ಡಾಕ್ಟರ್ ಶಕೀಲ್ ಬಂಧಿತನಾಗಿದ್ದ. ಡಾಕ್ಟರ್ ಮುಜಾಮಿಲ್ ಬಂಧನಕ್ಕೂ ಮುನ್ನ ಮತ್ತು ಆ ನಂತರ ಸಾಕಷ್ಟು ಘಟನೆಗಳು ನಡೆದವು. ಅದರ ತನಿಖೆ ಈಗಲೂ ನಡೀತಾನೇ ಇದೆ. ಈ ವೇಳೆಯೇ ಬೆಚ್ಚ ಬೀಳಿಸುವ ಹಲವು ಅಂಶಗಳು ಕಂಡುಬಂದವು. ತನಿಖೆಯ ಹೊತ್ತಲ್ಲೇ ಮತ್ತೊಂದು ಸ್ಫೋಟವೂ ಸಂಭವಿಸಿತು. ಇಡೀ ಸ್ಫೋಟದ ಕಥೆ ತೆರೆದುಕೊಳ್ಳೋದೇ ಅಕ್ಟೋಬರ್ 19ರಂದು ಶ್ರೀನಗರದಲ್ಲಿ ನಡೆದ ಒಂದು ಯಕಶ್ಚಿತ್ ಘಟನೆಯೊಂದರಿಂದ. ಆ ದಿನ ಆದಿಲ್ ಅಹಮದ್ ರಾಥರ್ ಎಂಬಾತ ಶ್ರೀನಗರದ ನೌಗಾಮ್ನಲ್ಲಿ ಉಗ್ರ ಸಂಘಟನೆ ಜೈಷೆ ಮೊಹಮ್ಮದ್ಗೆ ಸೇರಿದ ಒಂದು ಪೋಸ್ಟರ್ ಅನ್ನ ಅಲ್ಲಿನ ಮನೆಗಳ ಗೋಡೆ ಮೇಲೆ ಹಾಕಿದ್ದ. ನವೆಂಬರ್ 6ರಂದು ಉತ್ತರ ಪ್ರದೇಶದ ಸಹರನ್ಪುರದಲ್ಲಿ ಅದೇ ಡಾಕ್ಟರ್ ಆದಿಲ್ನನ್ನ ಪೊಲೀಸರು ಬಂಧಿಸುತ್ತಾರೆ. ನವೆಂಬರ್ 10ರಂದು ಹರಿಯಾಣದ ಫರೀದಾಬಾದ್ನಲ್ಲಿ ಅಪಾರ ಪ್ರಮಾಣದ ಸ್ಫೋಟಕಗಳನ್ನು ವಶಕ್ಕೆ ಪಡೆಯಲಾಗುತ್ತೆ. ಅದೇ ದಿನ ಅಂದ್ರೆ ನವೆಂಬರ್ 10ರಂದು ಫರೀದಾಬಾದ್ನಲ್ಲಿ ಡಾಕ್ಟರ್ ಮುಜಾಮಿಲ್ನನ್ನ ಬಂಧಿಸಲಾಗುತ್ತೆ. ಅದೇ ದಿನ ಸಂಜೆ ದೆಹಲಿಯ ಕೆಂಪು ಕೋಟೆಯ ಬಳಿ ಕಾರು ಸ್ಫೋಟಗೊಳ್ಳುತ್ತೆ. ಪೋಸ್ಟರ್ನಿಂದ ರಿವೀಲ್ ಆಗಿತ್ತು ಸ್ಫೋಟದ ರಹಸ್ಯ. ಹೌದು, ಅದೊಂದು ಪುಟ್ಟ ಪೋಸ್ಟರ್, ಅದೊಂದು ಪುಟ್ಟ ಭಿತ್ತಿಪತ್ರ. ಅದರಲ್ಲಿ ಇಡೀ ದೇಶವನ್ನೇ ಹೊತ್ತಿ ಉರಿಸೋ ಪ್ಲಾನ್ ಬರೆಯಲಾಗಿತ್ತು. ಅದರಲ್ಲಿ ಭಾರತ ಸರ್ಕಾರವನ್ನ, ಇಲ್ಲಿನ ಸೇನೆಯನ್ನ, ಇಲ್ಲಿನ ಅಧಿಕಾರಿಗಳನ್ನ ತುಚ್ಛವಾಗಿ ಬರೆದು ಹೀಯಾಳಿಸಲಾಗಿತ್ತು. ಕಾಶ್ಮೀರದ ಜನರನ್ನ ಉದ್ದೇಶಿಸಿ ಬರೆಯಲಾಗಿದ್ದ ಆ ಪೋಸ್ಟರ್ನಲ್ಲಿ ಕಾಶ್ಮೀರಿಗರು ಯಾರೂ ಕೂಡ ಭಾರತದ ಸೇನೆಗೆ, ಇಲ್ಲಿನ ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲೂ ಸಹಕಾರವನ್ನ ಕೊಡಬೇಡಿ ಅಂತ ಬರೆಯಲಾಗಿತ್ತು. ಅದರ ಲೆಟರ್ ಹೆಡ್ ಇದ್ದಿದ್ದು ಜೈಷ್ ಮೊಹಮ್ಮದ್ ಎಂಬ ಪಾಕ್ ಪ್ರೇರಿತ ಪಾಕಿಸ್ತಾನದ ಬಹವಲ್ಪುರದಲ್ಲಿ. ಮೊನ್ನೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಇದೇ ಜೈಷ್ ಎ ಮೊಹಮ್ಮದ್ನ ಉಗ್ರ ಸಂಘಟನೆಯ ರೂವಾರಿ ಮಸೂದ್ ಅಜರ್ನ ಇಡೀ ಕುಟುಂಬವನ್ನ ನಮ್ಮ ಸೇನೆ ಉಡಾಯಿಸಿಬಿಟ್ಟಿತ್ತು. ಉಗ್ರನ ಇಡೀ ಸಂಸಾರವನ್ನೇ ನಮ್ಮ ಸೇನೆ ಸರ್ವನಾಶ ಮಾಡಿ ಹಾಕಿತ್ತು. ಅದೇ ಬಹವಲ್ಪುರದಲ್ಲೇ ತಯಾರಾಗಿತ್ತು ಇಡೀ ಭಾರತವನ್ನ ಹೊತ್ತಿ ಉರಿಸೋ ರಣಭೀಕರ ಪ್ಲಾನ್.
ದೆಹಲಿಯ ಕಾರ್ ಸ್ಫೋಟ ಪ್ರಕರಣದಲ್ಲಿ ಈವರೆಗೆ ನಡೆದ ತನಿಖೆಯಲ್ಲಿ ಹಲವು ಬೆಚ್ಚಿ ಬೀಳಿಸುವ ಸಂಗತಿಗಳು ರಿವೀಲ್ ಆಗಿವೆ. ಬಾಂಬ್ ಅಸೆಂಬಲ್ ಮಾಡುವುದಕ್ಕೆಂದೇ ಡಾಕ್ಟರ್ ಉಮರ್ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ 3 ಗಂಟೆ ಕಾಲ ಕಳೆದಿದ್ದನ. ಕೆಂಪು ಕೋಟೆಯ ಬಳಿ ಇದ್ದ ಪಾರ್ಕಿಂಗ್ ಏರಿಯಾ ಸೋಮವಾರ ಬಂದಾಗಿತ್ತು. ಇದರ ಪ್ರಯೋಜನ ಪಡೆದ ಡಾಕ್ಟರ್ ಉಮರ್ ಅದೇ ಪಾರ್ಕಿಂಗ್ ಏರಿಯಾದಲ್ಲಿ 3 ಗಂಟೆಗಳ ಕಾಲ ಯಾರಿಗೂ ತಿಳಿಯದಂತೆ ಬಾಂಬ್ ಅಸೆಂಬಲ್ ಮಾಡಲು ಪ್ರಯತ್ನಿಸಿದ್ದ. लेकिन सबसे बड़ा सवाल यह है कि क्या धमाके से ठीक पहले डॉक्टर उमर अकेला था? ತನಿಖಾ ಏಜೆನ್ಸಿಗಳ ಪ್ರಕಾರ ಡಿಟೋನೇಟರ್ ಇಲ್ಲದೆ ಬಾಂಬ್ ತಯಾರಿಸೋದಕ್ಕಾಗಲ್ಲ. ಬಾಂಬ್ ತಯಾರಿಸೋದಕ್ಕೆ ಡಿಟೋನೇಟರ್ ಅಗತ್ಯವಾಗಿ ಬೇಕಾಗಿತ್ತು. ಆದರೆ ಈವರೆಗೆ ಕೆಂಪುಕೋಟೆಯ ಬಳಿ ಸ್ಫೋಟದ ಸ್ಥಳದಲ್ಲಿ ಡಿಟೋನೇಟರ್ ಬಳಸಿದ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಪಾರ್ಕಿಂಗ್ನಲ್ಲಿ 3 ಗಂಟೆಗಳ ಕಾಲ ಕಳೆಯುವುದು ಸಾಮಾನ್ಯ ಘಟನೆಯಲ್ಲ. ಮೂಲಗಳ ಪ್ರಕಾರ ಡಾಕ್ಟರ್ ಉಮರ್ ಬಾಂಬ್ ತಯಾರಿಸುವುದಕ್ಕೆ ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್ ಅನ್ನ ಬಳಸಿಕೊಂಡಿದ್ದ. ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್ ಮಿಶ್ರಣ ನಿಧಾನಕ್ಕೆ ತಾಪಮಾನವನ್ನು ಹೆಚ್ಚಿಸುತ್ತೆ. ಆ ಮೂಲಕ ಬಾಂಬ್ ತಯಾರಾಗಿ ಬಿಡುತ್ತೆ. ನವೆಂಬರ್ 10ರಂದು ಮಧ್ಯಾಹ್ನ 3 ಗಂಟೆ 19 ನಿಮಿಷಕ್ಕೆ ಡಾಕ್ಟರ್ ಉಮರ್ ಕೆಂಪುಕೋಟೆಯ ಪಾರ್ಕಿಂಗ್ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ. ಆ ಬಳಿಕ 3 ಗಂಟೆಗಳ ಕಾಲ ಆ ದಿನ ಬಂದಾಗಿದ್ದ ಪಾರ್ಕಿಂಗ್ ಏರಿಯಾದಲ್ಲೇ ಕಾಲ ಕಳೆದಿದ್ದ. ಈ ವೇಳೆ ಬಾಂಬ್ ಅಸೆಂಬಲ್ ಮಾಡೋ ಕೆಲಸ ಮಾಡಿದ್ದ. ಆದರೆ ಮುಖ್ಯವಾದ ಪ್ರಶ್ನೆ ಏನೆಂದ್ರೆ, ಈ ಸಂದರ್ಭ ಡಾಕ್ಟರ್ ಉಮರ್ ಜೊತೆ ಬೇರೆ ಯಾರಾದ್ರೂ ಇದ್ದರಾ ಅಥವಾ ಆತ ಏಕಾಂಗಿಯಾಗಿದ್ನಾ ಅನ್ನೋದು. ಅಥವಾ ಪಾರ್ಕಿಂಗ್ ಏರಿಯಾದಲ್ಲಿದ್ದ ಇತರ ಸಹಚರರು ಉಮರ್ಗೆ ನೆರವಾಗ್ತಿದ್ರ? क्या डॉक्टर उमर मोहम्मद बम बनाने के लिए किसी दूसरे व्यक्ति से डाटा या डायरेक्शन ले रहा था? ये सवाल भी अब सुरक्षा एजेंसियों के लिए अहम हो गया है. ಇದೇ ಕಾರಣಕ್ಕೆ ತನಿಖಾ ಏಜೆನ್ಸಿಗಳು ಇವೆಲ್ಲ ಸಂಚನ್ನ ಬಗೆಯಲು ಕೆಂಪುಕೋಟೆಯ ಪಾರ್ಕಿಂಗ್ ಏರಿಯಾದಲ್ಲಿ ಆ ದಿನ ಇದ್ದ ಎಲ್ಲರ ಮಾಹಿತಿ ಪಡೆಯುತ್ತಿದೆ. ಈವರೆಗಿನ ತನಿಖೆಯ ಪ್ರಕಾರ ಬಾಂಬ್ ತಯಾರಿಸಲು ಅಮೋನಿಯಂ ನೈಟ್ರೇಟ್ ಮತ್ತು ಫ್ಯೂಯಲ್ ಆಯಿಲ್ ಮಿಕ್ಸ್ ಮಾಡಿರೋದು ಸ್ಪಷ್ಟವಾಗಿ ಕಂಡುಬಂದಿದೆ. ಅಂದ್ರೆ ಉಮರ್ ಸುದೀರ್ಘ 3 ಗಂಟೆಗಳ ಕಾಲ ಪಾರ್ಕಿಂಗ್ ಏರಿಯಾದಲ್ಲಿದ್ದು ಈ ಬಾಂಬ್ ಅಸೆಂಬಲ್ ಮಾಡುವುದಕ್ಕೆ ಅನ್ನೋದು ಪಕ್ಕಾ ಆಗಿಬಿಟ್ಟಿದೆ. ಆದರೆ ಈವರೆಗೆ ಡಿಟೋನೇಟರ್ನ ಯಾವುದೇ ಕುರುಹುಗಳು ಕೂಡ ಸಿಕ್ಕಿಲ್ಲ. ಇದೇ ಭದ್ರತಾ ಏಜೆನ್ಸಿಗಳಿಗೆ ಭಾರೀ ತಲೆನೋವಿನ ಸಂಗತಿಯಾಗಿದೆ. ಉಮರ್ನ ಕೊನೆ 15 ನಿಮಿಷಗಳ ರಹಸ್ಯ. ಇನ್ನು ಈ ದುರಂತಕ್ಕೂ ಮುಂಚೆ ಡಾಕ್ಟರ್ ಉಮರ್ ಎಲ್ಲೆಲ್ಲ ಹೋಗಿದ್ದ, ಯಾರನ್ನೆಲ್ಲ ಭೇಟಿಯಾಗಿದ್ದ ಅನ್ನೋ ವಿಚಾರಗಳು ಕೂಡ ಈಗ ರಿವೀಲ್ ಆಗ್ತಿವೆ. ಅಕ್ಟೋಬರ್ 30ರಂದು ಉಮರ್ ಫರೀದಾಬಾದ್ನ ಅಂಗಡಿಯೊಂದಕ್ಕೆ ಹೋಗಿದ್ದ. ಅಕ್ಟೋಬರ್ 30ರ ಸಂಜೆ 4 ಗಂಟೆಗೆ ಉಮರ್ ಅಂಗಡಿಯೊಂದಕ್ಕೆ ಹೋಗಿ 2 ಫೋನ್ಗಳನ್ನು ಚಾರ್ಜ್ ಮಾಡುವುದಕ್ಕೆಂದು ಕೊಟ್ಟಿದ್ದ. ಒಂದು ಆಂಡ್ರಾಯ್ಡ್ ಫೋನ್, ಮತ್ತೊಂದು ಐಫೋನ್. ಉಮರ್ ಸುಮಾರು 15 ನಿಮಿಷಗಳ ಕಾಲ ಆ ಅಂಗಡಿಯಲ್ಲೇ ಇದ್ದ. ಈ ವೇಳೆ ಉಮರ್ ನಿರಂತರ ಐಫೋನ್ನಲ್ಲಿ ಯಾರೊಂದಿಗೋ ಮಾತನಾಡಿದ್ದ. ಈ ಅಂಗಡಿಯಾತನನ್ನ ಭದ್ರತಾ ಏಜೆನ್ಸಿಗಳು ವಿಚಾರಣೆ ಮಾಡಿದ್ದು, ಉಮರ್ ಜೊತೆಗೆ ಇನ್ನೊಬ್ಬ ಸ್ಥಳೀಯ ವ್ಯಕ್ತಿಯೂ ಇದ್ದ ಅಂತ ಅಂಗಡಿಯಾತ ಹೇಳಿದ್ದಾನೆ. ಆ ಸ್ಥಳೀಯ ವ್ಯಕ್ತಿಯನ್ನು ಕೂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕರೆ, 43 ವಾಟ್ಸಪ್ ಕರೆ, 200 ಮೆಸೇಜ್. ಇನ್ನು ಡೆಡ್ಲಿ ಡಾಕ್ಟರ್ಗಳ ಮಧ್ಯೆ ಹಲವಾರು ಬಾರಿ ಫೋನ್ ಕರೆ, ವಾಟ್ಸಪ್ ಕರೆ, ಮೆಸೇಜ್ಗಳ ವಿನಿಮಯವಾಗಿರುವುದು ಕಂಡುಬಂದಿದೆ. ನವೆಂಬರ್ 1ರಿಂದ ನವೆಂಬರ್ 7ರ ಮಧ್ಯೆ ಡಾಕ್ಟರ್ ಶಾಹಿನ್, ಡಾಕ್ಟರ್ ಮುಜಾಮಿಲ್ ಮತ್ತು ಡಾಕ್ಟರ್ ಆರಿಫ್ ಮಧ್ಯೆ ಹಲವಾರು ಬಾರಿ ಫೋನ್ ಕರೆ, ಮೆಸೇಜ್ಗಳ ವಿನಿಮಯವಾಗಿದೆ.
ಆರಿಫ್ ಮತ್ತು ಶಾಹೀನ್ ಮಧ್ಯೆ 39 ಫೋನ್ ಕರೆ, 49 ವಾಟ್ಸಪ್ ಕರೆ ಮತ್ತು 200 ಮೆಸೇಜ್ಗಳನ್ನ ವಿನಿಮಯ ಮಾಡಿಕೊಂಡಿದ್ದಾರೆ. ಸದ್ಯ ಬಂಧನದಲ್ಲಿರೋ ಈ ಮೂವರಿಂದಲೂ ಹಲವು ಡಿಜಿಟಲ್ ಸಾಧನಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವೈಟ್ ಕಾಲರ್ ಟೆರರ್ನ ಕಿಂಗ್ ಪಿನ್ ಮೌಲಾನಾ ಮೌಲ್ವಿ ಇರ್ಫಾನ್. ಕಾಶ್ಮೀರ ಕಣಿವೆಯಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಭರವಸೆಯ ಕಮಾಂಡರ್ ಆಗಿ ಹೊರಹೊಮ್ಮುತ್ತಿದ್ದ ಇದೇ ಮೌಲ್ವಿ ಇರ್ಫಾನ್ ಈಗ ವೈಟ್ ಕಾಲರ್ ಟೆರರ್ನ ಕಿಂಗ್ ಪಿನ್ ಕೂಡ ಆಗಿದ್ದಾನೆ. ಈತ ಶ್ರೀನಗರದ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ರೆಪ್ ಆಗಿ 6 ತಿಂಗಳು ಕೆಲಸ ಮಾಡಿದ್ದ. ತನ್ನೊಳಗಿದ್ದ ಮತಾಂಧ ಯೋಚನೆಯಿಂದಲೇ ದಿಢೀರ್ ಉಗ್ರ ಸಂಘಟನೆಯ ಕಮಾಂಡರ್ ಆಗಿ ಬದಲಾಗಿದ್ದ. ಚೆನ್ನಾಗಿ ಭಾಷಣ ಮಾಡಲು ಬಲ್ಲ ಈ ಮೌಲ್ವಿ ಓದು ಬರಹಬಲ್ಲ ಸುಶಿಕ್ಷಿತರನ್ನೇ ತನ್ನ ಬಲೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಹಿಂದೂ ವಿರೋಧಿ, ಭಾರತ ವಿರೋಧಿ ಭಾಷಣಗಳಿಂದಲೇ ಇಂಜಿನಿಯರ್ಗಳು ಮತ್ತು ವೈದ್ಯರನ್ನ ತನ್ನ ಟೆರರ್ ನೆಟ್ವರ್ಕ್ಗೆ ಬಳಸಿಕೊಂಡಿದ್ದ. ಮಸೀದಿಯಲ್ಲಿ ಇಮಾಮ್ ಆಗಿದ್ದ ಕಾರಣ ಯುವಕರ ಜೊತೆ ಸಂಪರ್ಕಕ್ಕೆ ಬಂದಿದ್ದ. ಈ ಇರ್ಫಾನ್ನೇ ಹೈಟೆಕ್ ಉದ್ಯೋಗಿಗಳನ್ನೇ ಉಗ್ರವಾದಕ್ಕೆ ಇಳಿಸೋ ಒಂದು ಸಂಘಟಿತ ಕ್ಯಾಂಪೇನ್ ಅನ್ನೇ ಮಾಡಿದ್ದ. ತನ್ನ ಭಾಷಣಗಳಿಂದಲೇ ಅವರ ಬ್ರೈನ್ ವಾಶ್ ಮಾಡುತ್ತಿದ್ದ. ಈವರೆಗೆ 20ಕ್ಕೂ ಹೆಚ್ಚು ಯುವಕರನ್ನು ಉಗ್ರ ಕೃತ್ಯಗಳಿಗೆ ಎಳೆದು ತಂದಿದ್ದ. ಇವರಲ್ಲಿ ಬಹುತೇಕರು ವೈದ್ಯರೇ ಆಗಿದ್ರು ಅಂತಲೂ ತನಿಖಾ ಏಜೆನ್ಸಿಗಳು ಹೇಳ್ತಿವೆ.